Hi, good morning. Welcome back to my YouTube channel. ಒಂದು ಕಾಲೇಜ್ಗೆ ಹೇಗೆ ಸ್ಟೂಡೆಂಟ್ ಹೋಗ್ತಾರೋ ಆ ತರ ನೋಡಿ ಬೆಳಿಗ್ಗೆ ರೆಡಿಯಾಗಿ ಕೆಳಗಡೆ ಹೋಗ್ತಾ ಇದ್ದೀನಿ. ವೆಡ್ನೆಸ್ಡೇ ವರೆಗೂ ಬಹುಶಃ ಇದೇ ತರ ಇರುತ್ತೆ ಅನ್ಸುತ್ತೆ. ಬನ್ನಿ, ನೆನ್ನೆ ಐಡಲ್ಸ್ ಎಲ್ಲ ಎಷ್ಟು ಚೆನ್ನಾಗಿತ್ತು, ಒಂದಕ್ಕಿಂತ ಒಂದು. ನಮ್ ಶಿಲ್ಪ ನೋಡಿ ಬೆಳಗ್ಗೆ ನಾಗರ ಪಂಚಮಿ ಮಾಡಕ್ಕೆ ಎದ್ಬಿಟ್ಟು ಈಗ ಬಂದು ಮಲ್ಕೊಂಡಿದ್ದಾಳೆ. ಮಲ್ಕೊ ಬಂಗಾರ, ಮಲ್ಕಲವ. ಅಯ್ಯೋ, ರಾತ್ರಿ ನಾನ್ ನಿದ್ದೆ ಕೊಡಲ್ಲ, ಬೆಳಗ್ಗೆ ನಾಗರ ಪಂಚಮಿ ಮಾಡ್ಬಿಟ್ಟು ಬಂದಿದ್ದಾಳೆ. ಮಲ್ಕೊಂಡ್ ಜಾಣ ಬೈ. ನೋಡಿ ಎಷ್ಟು ಚೆನ್ನಾಗಿದೆ ದೇವರುಗಳು. ನಾನ್ ಬೆಳಗಿನ ಜಾವ ಒಂದ್ಸತಿ ಬಂದಾಗ ಎಷ್ಟು ಖುಷಿ ಆಯ್ತು ಅಂದ್ರೆ, ಇವತ್ತು ನೆನ್ನೆ ಬಂದಿದ್ ಸ್ಲಾಟ್ ಅಲ್ಲಿ ಎಲ್ಲಾನು ಆಲ್ಮೋಸ್ಟ್ ನಮ್ದೇ ಹ್ಯಾಂಡ್ಸ್ ಅಂಡ್ ಲೆಗ್ಸ್. ಇದು ಆಸ್ಟ್ರೇಲಿಯಾ ಸೆಟ್ಟು, ಇದು ನಮ್ದೇನೆ. ಇದು 2 years ಬ್ಯಾಕ್ ತಗೊಂಡಿದ್ದು. ನಾನು ಪೇಂಟಿಂಗ್ ಮಾಡೋದು ನೋಡ್ರೆ ನನ್ಗೆ ಎಷ್ಟು ಬೇಜಾರಾಗುತ್ತೆ ಅಂದ್ರೆ, ನಾನು ಆರ್ಟಿಸ್ಟ್ ಅಲ್ವಲ್ಲ. ಬಟ್ ಇನಿಷಿಯಲಿ ಫಸ್ಟ್ ಇಯರ್ ನಾನೇ ಪೇಂಟ್ ಮಾಡಿದ್ದು. ಈ ದರ್ಬಾರ್ ತೋರಿಸ್ಬೇಕಂದ್ರೆ ಎಷ್ಟು ಚೆನ್ನಾಗಿದೆ. ಈ ದರ್ಬಾರ್ ಸಾರಿ ಕಾಂಬಿನೇಷನ್ ನೋಡಿ ಎಷ್ಟು ಚೆನ್ನಾಗಿದೆ. ಆಕ್ಚುಲಿ ನೆನ್ನೆ ವಿಡಿಯೋ ಮಾಡ್ಬೇಕಾಗಿತ್ತು, ಬಟ್ ಸಂಜೆ ಮಾಡಕ್ ಟೈಮ್ ಇರ್ಲಿಲ್ಲ. ಇಲ್ಲಿ ಇದು 4 ಏನಿದೆ, ಇದು ಡಿಸ್ಪ್ಯಾಚಿಗೆ ರೆಡಿ ಇರೋದು. ಅದ್ಬಿಟ್ರೆ ಪಾರ್ಕಿಂಗ್ ಫುಲ್ಲು ನಮ್ ಲಕ್ಷ್ಮೀ ದೇವ್ರೆ ಇದ್ದಾರೆ. ಹ್ಯಾಂಡ್ಸ್ ನೆನ್ನೆ ಮಾತ್ರ ಎಲ್ಲ ಲಾಂಗ್ ಆಗಿ ಇದ್ದಿದ್ದಕ್ಕೆ ಎಷ್ಟು ಚೆನ್ನಾಗಿ ಬಂದಿದೆ ಅನ್ಸ್ತು. ನೋಡಿ ನೀವೇ ಡಿಫ್ರೆನ್ಸ್ ನೋಡಿ. ಚಿಕ್ಕ ಪುಟ್ ಕೈ ಕಾಲ್ ಕಂಪೇರ್ ಮಾಡಿದ್ರೆ ಈ ತರ ನಮ್ದು ಮ್ಯಾನುಫ್ಯಾಕ್ಚರಿಂಗ್ ಅಂತಲ್ಲ, ಯಾವ್ದಾದ್ರೂ ಸರಿ ನೋಡಿ. ಇದು ಬಿಗ್ ಸೈಜ್ ಇದೆ, ಇದು ಲಾಂಗ್ ಅಂಡ್ ಬಿಗ್ ಇದೆ. ಆತರ ದೊಡ್ಡದಿದ್ದಾಗ ನಮಗೆ ಫಿನಿಶಿಂಗ್ ಕೊಡಕ್ ಚೆನ್ನಾಗಿದೆ. ಇದು ನಮ್ದೇ ಹ್ಯಾಂಡ್ಸ್ ಅಂಡ್ ಲೆಗ್ಸ್. ಸೊ ಈ ಮೇಡಮ್ ಒಬ್ರು ತಾಂಜಾವೂರ್ ಪೇಂಟಿಂಗ್ ಕೌಚ ಮಾಡಿಸ್ಕೊಂಡು ಅದಕ್ಕೆ ಕಸ್ಟಮೈಸ್ ಹಸ್ತ ನಮ್ಮ ಹತ್ರನೇ ಮಾಡಿಸ್ಕೊಂಡಿದ್ರು. ಇದು ನಮ್ದೇ ಹ್ಯಾಂಡ್ಸ್ ಅಂಡ್ ಲೆಗ್ಸ್. ಇವ್ರು ನೋಡಿ ಒಂದು ಕಸ್ಟಮರ್ ಮೇಳಾಗಿ ಬಂದು ಕೌಚ ಪರ್ಚೇಸ್ ಮಾಡಿ ಅವ್ರು ವಿತೌಟ್ ಚತುರ್ಭುಜ ಹ್ಯಾಂಡ್ಸ್ ಬೇಕು ಅಂದಿದ್ರು. ಕೌಚಾಗೆ ಕರೆಕ್ಟಾಗಿ ಫಿಟ್ ಆಗಂಗೆ ಕಸ್ಟಮೈಸ್ ಆಗಿ ಹ್ಯಾಂಡ್ಸ್ ಅಂಡ್ ಲೆಗ್ಸ್ ಮಾಡಿದೀನಿ. ಎಲ್ಲರದು ಒಂದೇ ಕ್ವೆಶನ್, ನಮ್ಮ ಹಸ್ತಪಾದಗೆ ಕೌಚ ಹಾಕೋಬೋದ ಅಂತ. ಕೌಚ ತಗೊಳ್ಳೋರು ಗಮನ ಮಾಡಿ, ಫಸ್ಟ್ ಕೌಚನ ತಗೊಂಡು ಅದಕ್ಕೆ ಕಸ್ಟಮೈಸ್ ಆಗಿ ಹ್ಯಾಂಡ್ಸ್ ಅಂಡ್ ಲೆಗ್ಸ್ ಹೊಲಿಸ್ಕೋಬೇಕು. ಅಥವಾ ಕೌಚಾಗೆ ಸೆಟ್ ಆಗೋ ಥರ ಹ್ಯಾಂಡ್ಸ್ ಅಂಡ್ ಲೆಗ್ಸ್ನ ನೀವು ಪರ್ಚೇಸ್ ಮಾಡಬೇಕು ಮಾರ್ಕೆಟಲ್ಲಿ. ನೀವು ತಗೊಂಡಿರೋ ಅಂತ ನಮ್ದು ಏನ್ ಲಾಂಗ್ ಬೆರಳುಗಳಿರುತ್ತೋ ಅದಕ್ಕೆ ನೀವು ಕೌಚ ಈಗ ಹಾಕ್ಲಿಕ್ಕೆ ಆಗಲ್ಲ. ಯಾಕಂದ್ರೆ ಕೌಚ ಬರೋದೇ ಆಲ್ಮೋಸ್ಟ್ ಇಷ್ಟು, ಸೊ ಬೆರಳು ಈಚೆ ಬಂದ್ಬಿಡುತ್ತೆ. ಮತ್ತೆ ಇವತ್ತು ಬೆಳಗ್ಗೆ ಏನಾಯ್ತು ಗೊತ್ತಾ, ವಿಡಿಯೋ ಏನ್ ನನ್ನ ಹತ್ರ 700 ಮೆಂಬರ್ಸ್ ಪರ್ಚೇಸ್ ಮಾಡಿದ್ರು. ಈಗ ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು 10 ಸತಿ, ಯೂಟ್ಯೂಬ್ ಅಲ್ಲಿ ಒಂದು 20 ಸತಿ ಹೇಳಿದೀನಿ, ಹಬ್ಬಕ್ಕೂ ಮುಂಚೆ ವಿಡಿಯೋ ಓಪನ್ ಆಗಲ್ಲ, ಮುಂಚೆನೆ ವಿಡಿಯೋ ತಗೊಂಡು ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ನೀವು ಪ್ರಾಕ್ಟೀಸ್ ಮಾಡ್ತಿರೋ ಅಂತ ವಿಡಿಯೋ ಮಾಡ್ಕೊಳ್ಳಿ ಅಂತ ಎಷ್ಟೇ ಸರಿ ಹೇಳಿದ್ರು. ನೆನ್ನೆ ಸಂಡೆಯಿಂದ ವಿಡಿಯೋ ಓಪನ್ ಆಗ್ತಾ ಇಲ್ಲ. ಯಾಕಂದ್ರೆ ಸಂಡೇ ರಜಾ ಇರುತ್ತೆ, ಈಗ ಹಬ್ಬದೆಲ್ಲ ಪ್ರಾಕ್ಟೀಸ್ ಮಾಡೋಣ ಅಂತ ಲಾಸ್ಟ್ ಮೂಮೆಂಟ್ ಅಲ್ಲೇ ಎಲ್ಲರೂ ಓಪನ್ ಮಾಡಿದ್ದಾರೆ. ಇವತ್ತು ಬೆಳಗ್ಗೆ ನಾನು 5 ಗಂಟೆಗೆ ಕೂತ್ಕೊಂಡು ಈಗ 10 o'clock ವರೆಗೂ 5 hours ಕೂತ್ಕೊಂಡು ತಗೊಂಡಿರೋ ವಿಡಿಯೋ ಅಷ್ಟೂ ಜನದ್ದು ಬ್ರಾಡ್ಕಾಸ್ಟ್ ಗ್ರೂಪ್ ಮಾಡಿ, ಇನ್ನ ಒಂದು ಸ್ಟೂಡೆಂಟ್ ಯಾರಾದ್ರೂ ಸ್ಕ್ರೀನ್ ರೆಕಾರ್ಡ್ ಮಾಡಿದಾರ ಅಂತ ಚೆಕ್ ಮಾಡಿ ಅವ್ರದನ್ನ ತಗೊಂಡು ಬ್ರಾಡ್ಕಾಸ್ಟ್ ಗ್ರೂಪಿಗೆ ಫಾರ್ವರ್ಡ್ ಮಾಡಿದೀನಿ. ದಿಸ್ ಇಸ್ ವಾಟ್ ಐ ಕ್ಯಾನ್ ಡೂ ಮ್ಯಾಕ್ಸ್ ಟು ಮ್ಯಾಕ್ಸ್. ಆಯ್ತಾ, ಮೇಡಮ್ ಅಪ್ರೋಚಬಲ್ ಇದ್ದಾರೆ, ಯಾವಾಗ ಕಾಲ್ ಮಾಡಿದ್ರು ರಿಸೀವ್ ಮಾಡ್ತಾರೆ, ಯಾವಾಗ ವಾಟ್ಸ್ಆಪ್ ಮಾಡಿದ್ರು ರೆಸ್ಪಾನ್ಸ್ ಮಾಡ್ತಾರೆ ಅಂದ್ರೆ ಇಟ್ ಇಸ್ ಮೈ ರೆಸ್ಪಾನ್ಸಿಬಿಲಿಟಿ. ಹೌದು, ಆದ್ರೆ ಅದನ್ನ ದಯವಿಟ್ಟು ಮಿಸ್ಯೂಸ್ ಮಾಡ್ಕೊಳಕ್ ಹೋಗ್ಬೇಡಿ. ಯಾಕಂದ್ರೆ ವಿಡಿಯೋ ಒಂದು 500 ಜನ ಪರ್ಚೇಸ್ ಮಾಡಿ ಸೆಲಿಬ್ರೇಷನ್ ಮಾಡಿದಾಗ ನಂಗೆ ಗೊತ್ತಾಯ್ತು ಅದು ಓಪನ್ ಆಗಲ್ಲ ಅಂತ. ಗೊತ್ತಾಗಿದ ತಕ್ಷಣ ನಾನು ಎಲ್ಲರಿಗೂ ಇಂಟಿಮೇಟ್ ಮಾಡಿದೀನಿ, ದಯವಿಟ್ಟು ಪ್ರಾಕ್ಟೀಸ್ ಮಾಡಿ ರೆಕಾರ್ಡ್ ಮಾಡಿ ಇಟ್ಕೊಳ್ಳಿ ಅಂತ. ಅದಾದ್ಮೇಲೆ ತಗೊಳ್ಳೋ ಪ್ರತಿಯೊಬ್ಬರಿಗೂ ನಾನು ಫಸ್ಟೇ ಇಂಟಿಮೇಟ್ ಮಾಡಿ, ಈ ತರ ಇದೆ ವಿಡಿಯೋ ಪರ್ಚೇಸ್ ಮಾಡೋದಾದ್ರೆ ಇದನ್ನೆಲ್ಲ ಗಮನ ಮಾಡಿ ಆಮೇಲೆ ತಗೊಳ್ಳಿ ಅಂತಾನು ಇನ್ಫಾರ್ಮ್ ಮಾಡಿದೀನಿ. ಇಷ್ಟೆಲ್ಲ ನಾನ್ ಮಾಡಿ ದುಡ್ಡು ಕೊಟ್ಟು ತಗೊಂಡಿದ್ದಾರೆ ಬಿಡು ಅಂತ ಬಿಡೋ ತರ ಕ್ಯಾಟಗರಿ ಆಗಿದ್ರೆ ಮೇ ಬಿ ನಾನು ಇವತ್ತೆಲ್ಲ ನ್ಯೂಸ್ ಚಾನೆಲ್ ಅಲ್ಲಿ ಬಂದ್ಬಿಡ್ತಾ ಇದ್ನೇನೋ. ಬಟ್ ನೋಡಿ, ನಾನು ನನ್ನ ಸೆಲ್ಫ್ ಸ್ಯಾಟಿಸ್ಫೈಗೋಸ್ಕರ ಕೆಲಸ ಮಾಡ್ತೀನಿ. ನೀವ್ ಯಾರು ಫೋರ್ಸ್ ಮಾಡಿಲ್ಲ ಅಂದ್ರು ನಿಮ್ಗೆಲ್ಲ ತೊಂದರೆ ಆಗುತ್ತೆ ಅನ್ನೋದಕ್ಕೋಸ್ಕರ ಬೆಳಗ್ಗೆಯಿಂದ 5 hour ಈ ಬಿಸಿ ಸ್ಕೆಡ್ಯೂಲ್ ಅಲ್ಲಿ ನೋಡ್ತಿದ್ದೀರಲ್ಲ, ಇದೆಲ್ಲ ಇವತ್ತು ಕಳಿಸ್ಕೊಟ್ಟು ನಾಳೆ ಇಲ್ಲೆಲ್ಲ ಉಡ್ಸೋ ಅಂತ ಐಡಲ್ಸ್ ಎಲ್ಲ ರೆಡಿ ಇಟ್ಕೊಂಡು ನಾನು ನಿಮ್ಮೆಲ್ಲರಿಗೋಸ್ಕರ 5 hour ಯುಟಿಲೈಸ್ ಮಾಡಿ ನಿಮ್ ಬ್ರಾಡ್ಕಾಸ್ಟ್ ಗ್ರೂಪ್ ಮಾಡಿ 2 ಮೆಸೇಜ್ ಹಾಕಿದ್ದೀನಿ. ಇನ್ನು ಅದ್ ಕಳ್ಸಿ ಮ್ಯಾಮ್, ಇದ್ ಕಳ್ಸಿ ಮ್ಯಾಮ್, ಇಂಗ್ಲಿಷಲ್ಲಿ ಕಳ್ಸಿ ಮ್ಯಾಮ್, ಅದ್ರಲ್ಲಿ ಕಳ್ಸಿ ಅಂದ್ರೆ ಅದು ನನ್ನ ಮಿಸ್ಯೂಸ್ ಮಾಡ್ದಂಗಾಗುತ್ತೆ. ದಯವಿಟ್ಟು ವಿಡಿಯೋ ರಿಲೇಟೆಡ್ ಯಾರು ನಂಗೆ ಮೆಸೇಜ್ ಮಾಡಕ್ ಹೋಗ್ಬೇಡಿ. ನನ್ನ ಕೈಯಲ್ಲಿ ಮ್ಯಾಕ್ಸಿಮಮ್ ಏನ್ ಸಾಧ್ಯ ಆಗುತ್ತೋ ಅದನ್ನ ನಾನು ಖಂಡಿತ ಮಾಡಿದ್ದೀನಿ. ಇವತ್ತು ಆಕ್ಚುಲಿ ಪ್ರಿಪರೇಷನ್ ಡೇ. ನಾನು ನಿಮ್ಗೆ ಹೇಳ್ದಂಗೆ ನೋಡಿ, ನೆನ್ನೆ ಐಡಲ್ಸ್ ಎಲ್ಲ ಎಷ್ಟೊಂದು ಖಾಲಿ ಆಯ್ತು. ಇದೆಲ್ಲ ಹೊಸದಾಗಿ ಬಂದಿರೋದು. ಇದು ಟೆಂಪಲ್ ಸ್ಟೈಲ್ ಕೇಳಿದ್ದಾರೆ. ಇನ್ನ ಒಂದು ಇದು ಬಂದಿದೆ. ಇದು ಬಂದು ಸ್ಟೈಲ್ಸ್ ಗಳೆಲ್ಲ ಹೆಸರು ಬಂದಿರ್ತೀವಿ. ಮಧುವಣ್ಗಿತ್ತಿ ವಿತ್ ಮಧುವಣ್ಗಿತ್ತಿ ಹ್ಯಾಂಡ್ ಸಿಗ್ಲಿಲ್ಲ ಅವ್ರಿಗೆ, ಸೊ ಹಾಗಾಗಿ ಲೆಗ್ಸ್ ನಾರು ಬೆಂಡ್ ಕೊಡಿ ಮ್ಯಾಮ್ ಮಧುವಣ್ಗಿತ್ತಿ ಅಂತ ಕೇಳಿದ್ದಾರೆ. ಇದು ಬಂದಿದೆ. ಇನ್ನ ಒಂದು ಈ ಸ್ಯಾರಿ ಕಾಂಬಿನೇಷನ್ ಅಂತೂ ತುಂಬಾ ಚೆನ್ನಾಗಿದೆ. ಬೇಬಿ ಪಿಂಕ್ಗೆ ಡಾರ್ಕ್ ಬ್ಲೂ, ರಾಯಲ್ ಬ್ಲೂ ತರ ಇದೊಂದು ಬಂದಿದೆ. ಇದು ಕೂಡ ಬಂದಿದೆ. ಇದೆಲ್ಲ ನಾಳೆ ಈಗ ಪ್ರೀಪ್ಲೀಟ್ ಮಾಡಿ ಅಪ್ಪರ್ ಬಾಡಿ ಮಾಡಿ ಎತ್ತಿಟ್ಕೋಬೇಕಾಗಿರೋ ಸ್ಯಾರೀಸ್ ರೆಡಿ ಮಾಡ್ತಾ ಇದೀವಿ. ಇದು ನನ್ನ ವೆಲ್ಡೆಡ್ ಕಲೆಕ್ಷನ್, ನಿಮ್ಗೆಲ್ಲ ಗೊತ್ತಿದೆ ಅನ್ಸುತ್ತಲ್ಲ. ಇವು ಒಂದೇ ಮನೆಯವ್ರು 3 ಜನ ಕೊಟ್ಟಿದ್ದಾರೆ. ಈ ಸ್ಯಾರಿ ಅಂತ ನೋಡಿ ಕಾಂಬಿನೇಷನ್ ಎಷ್ಟು ಚೆನ್ನಾಗಿದೆ. ಇದೆಲ್ಲ ನಾಳೆ ಉಡಿಸಿದಾಗ ಹೇಗ್ ಬರುತ್ತೆ ಅಂತ ನೋಡ್ಬೇಕಂತ ಆಸೆ.
ಕಾಪರ್ ವೆಸಲ್ಸ್ ಅಪ್ಪ, ಈ ಸತಿ ಪಾತ್ರೆಗೆ ಒಂದಷ್ಟು ಡಿಮ್ಯಾಂಡು. ಪಾತ್ರೆನ ಪರ್ಚೇಸ್ ಮಾಡ್ದಂತೂ ಅದ್ ಯಾಕೆ ಮೇ ಬಿ ತುಂಬಾ ಜನ ಕ್ಲಾಸಸ್ ತಗೋತಿರೋದ್ರಿಂದ ಈ ಮೆಥಡ್ ಇಷ್ಟು ಎಲಾಬ್ರೇಟ್ ಆಗಿ ಎಕ್ಸ್ಟೆಂಡ್ ಆಗಿದೆ ಅನ್ಸುತ್ತೆ ಎಲ್ಲರಿಗೂ. ನೋಡಿ, ಕಾಪರ್ ವೆಸಲ್ಸ್ ಖಾಲಿ ಆಗಿತ್ತು, ಇವತ್ತು ಕಾಪರ್ ವೆಸಲ್ಸ್ ಕೂಡ ತರಿಸಿದ್ದೀನಿ. ಇನ್ಯಾವುದು ಅಲ್ಲೊಂದು ನಾಳೆಗೆ ರೆಡಿ ಆಗ್ತಾ ಇದೆ, ಅದು ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ. ನನ್ನ ತಂಗಿ ಮನೆದು ನೋಡಿ, ವಸುಂಧರಾ ಅನ್ಸುತ್ತೆ, ವಸುಂಧರಾ ಸ್ಟೈಲ್. ಎಲ್ಲ ನಾಳೆ ಬಂದಿರೋದು ಎಲ್ಲಾ ಸ್ಟೈಲ್ಸ್ ವಸುಂಧರಾ ಸ್ಟೈಲ್ಸ್, ಅದೊಂದು ಪ್ಲಸ್ ಪಾಯಿಂಟ್. ಸೊ 15 ವಸುಂಧರಾ ಜೊತೆ ನಾಳೆ ವಿಡಿಯೋ ಮಾಡ್ಬೇಕಾಗತ್ತೆ. ಸೊ ಇವತ್ತು ಎಲ್ಲ ಪ್ರಿಪ್ರೇಷನ್ ಟೈಮ್. ರಾಜಮ್ಮನ ಬೆಳಗ್ಗೆ ರೇಗಿಸ್ತಾ ಇದ್ದೆ. ನಿನ್ನೆ ಪಾಪ ಬೆಳಗಿನ ಜಾವ 5 ಗಂಟೆಯಿಂದ 10 ಗಂಟೆವರೆಗೂ ಮನೆಗೂ ಕಳ್ಸಿದೆ ಹತ್ತಿ ತುಂಬೋದಿಕ್ಕೆ. ಅದಕ್ಕೆ ಯಾರೊಬ್ರು ಬೆಳಗ್ಗೆ ಫೋನ್ ಮಾಡಿದ್ರು, ಕೈ ಕಾಲು ಇದೆಯಾ ಅಂತ. ರಾಜಮ್ಮ ರೇಗಿಸ್ತಾ ಇದ್ರು, ಅವ್ರು ಮುಂದಿನ ವಾರ ಹಬ್ಬ ಮಾಡಕ್ ಹೇಳಿ ಕೊಡ್ತೀನಿ ಅಂತ. ಸೊ ಲಿಟ್ರಲಿ ಹೆಂಗಿತ್ತು ಅಂದ್ರೆ, ಫಸ್ಟ್ ಮೇಳ ಆದಾಗೆಲ್ಲ ನಮ್ ಸ್ಟಾಫ್ ಮ್ಯಾಮ್ ತಗೊಳ್ಳಿ ಮ್ಯಾಮ್ ಆರ್ಡ್ರು ಅಂತಿದ್ರು. ಥರ್ಡ್ ಮೇಳ ಆದ್ಮೇಲೆ ಮ್ಯಾಮ್ ಸಾಕು ಮ್ಯಾಮ್ ಇರೋದು ಮಾಡ್ಕೊಡೋಣ ಅನ್ನಂಗ ಆಗ್ಬಿದ್ದಾರೆ. ಬನ್ನಿ ನಮ್ ಸ್ಟಾಫ್ ನ ಕೇಳೋಣ ಏನಂತಾರೆ ಅಂತ. ಶಿಲ್ಪಾ, ಒಂದ್ 5 ಆರ್ಡರ್ ತಗೊಳ್ಳ? ಸೊ 28ಕ್ಕೆ ತಗೊಳ್ಳ, 21ಕ್ಕೆ ಬೇಡ್ವಾ? ಒಂದ್ 5 ರಾಜಮ್ಮ ತಗೊಳಕ್ಕ. 28 ಅಕ್ಕ, 28 ಸಾಕಂತೆ. ನಮ್ ಸೀರೆ ನೋಡಿ ಕಂಟಿನ್ಯೂಸ್ಲಿ ನಮ್ಗೆ ಈ ವರ್ಷ ಹೆಂಗಾಯ್ತು ಅಂದ್ರೆ, ಮೇ ಬಿ ಮೇಳ ಮಾಡಿಲ್ಲ ಅಂದ್ರೆ ಇಷ್ಟೊಂದು ತುಂಬಾ ಜನಕ್ಕೆ ಗೊತ್ತಾಗ್ತಿರ್ಲಿಲ್ಲ ಅನ್ಸುತ್ತೆ. ಎಲ್ಲೆಲ್ಲಿಂದ ಬಂದ್ ಮೇಳಲ್ಲಿ ತಗೊಳ್ಳೋರು. ಮೇಳ ಡ್ಯೂ ಕ್ಲಿಯರ್ ಮಾಡೋಷ್ಟ್ಲಿ ಇನ್ನೊಂದ್ ಮೇಳ ಬಂದಿರೋದು, ಅದ್ರ ಜೊತೆ ಆರ್ಡರ್ಸ್ ಕೊಡೋದು ಕ್ಲಿಯರ್ ಮಾಡ್ಕೊಳ್ಳೋದಾಯ್ತು. ಸೊ ಮೇಳ ಹಿಂದೆ ಮೇಳ ಇಂದ ಮೇಳ ಹೆಂಗಾಗಿತ್ತು ಅಂದ್ರೆ, ನಾನು ಆರ್ಡರ್ ಯಾವಾಗ್ಲೂ ಮುಂದೆ ಇರ್ತಿತ್ತು, ಪ್ರೊಡಕ್ಷನ್ ಯಾವಾಗ್ಲೂ ಹಿಂದೆ ಇರ್ತಿತ್ತು. ನಾನು ರೇಗಿಸ್ತಾ ಇರ್ತಿದ್ದೆ ಇವ್ರಿಗೆಲ್ಲ, ನಮ್ ಕುದುರೆ ಮುಂದೆ ನಿಮ್ ಕುದುರೆ ಹಿಂದೆ ಅಂತ. ಬಟ್ ನಮ್ ಕುದುರೆನೆ ಫೈನಲಿ ಟಾರ್ಗೆಟ್ ಕೂಡ ರೀಚ್ ಆಗಿದ್ದು, ಅವ್ರು ರೀಚ್ ಆಗಿಲ್ಲ. ಸೊ ಅವರಿಗೆ ವೆಡ್ನಸ್ಡೇ ರಜಾ ಬೇಕು ಅಂದ್ರೆ ನಾಳೆ ಆರ್ಡರ್ ಆಗಿರೋದು ಎಲ್ಲಾರ್ದು ಡಿಸ್ಪ್ಯಾಚ್ ಮಾಡ್ಬಿಡಿ. ಸೊ ವೆಡ್ನಸ್ಡೇ ರಜಾ ಕೊಡೋಣ ಅಂತ ನಾನು ಲಿಟ್ರಲಿ ವೆಯ್ಟ್ ಮಾಡ್ತಿದ್ದೀನಿ. ಪಾಪ ಅವ್ರಿಗೆಲ್ಲ ಸ್ಟ್ರೆಸ್ ಮಾಡ್ಬೋದು, ಯಾಕಂದ್ರೆ ಲಾಸ್ಟ್ 2-3 ವೀಕ್ಸ್ ನ ಸಂಡೇನೂ ರಜಾ ಕೊಟ್ಟಿಲ್ಲ ಅಲ್ವಾ? ಇಲ್ಲ, ಸಂಡೇನೂ ರಜಾ ಕೊಟ್ಟಿಲ್ಲ. ಸೊ ನಮ್ ಸಿರಿ ನೋಡಿ, ನೋಡಿ ಕಾಲೇಜ್ ಇಂದ ಡೈರೆಕ್ಟ್ ಆಗಿ ಇಲ್ಲಿಗೆ ಕರೆಸ್ತೀನಿ ಸಿರಿನ. ಮೊದ್ಲೆಲ್ಲ ಹೆಂಗೆ ಅಂದ್ರೆ, ಅವಳು ಕಾಲೇಜ್ ಮುಗಿಸ್ಕೊಂಡು ಮನೆಗೆ ಹೋಗಿ ಸ್ವಲ್ಪ ರೆಸ್ಟ್ ತಗೊಂಡು ಸಂಜೆ ಬರೋಳು. ಬಟ್ ಈಗ ಅದು ಆಪ್ಷನ್ ಇಲ್ಲ, ಕಾಲೇಜ್ ಮುಗಿಸಿದ ತಕ್ಷಣ ನೇರ ಇಲ್ಲಿಗೆ ಬರ್ತಾಳೆ, ಆಮೇಲೆ 1 ಅವರ್ ರೆಸ್ಟ್ ತಗೋತಾಳೆ. ಸೊ ಇಷ್ಟೆಲ್ಲ ಮಾಡ್ತಿದೀವಿ ಅಂದ್ರೆ ದಟ್ ಇಸ್ ದ ಡೆಡಿಕೇಶನ್ ವಿ ಆರ್ ಹ್ಯಾವಿಂಗ್. ಮತ್ತೆ ಯಾರ್ಯಾರಿಗೆ ನಾವು ಆರ್ಡರ್ ಕೊಡ್ಬೇಕೋ ಅವ್ರಿಗೆ ಖಂಡಿತ 1 or 2 ಡೇಸ್ ಮುಂಚೆ ಕೊಡ್ತೀವಿ. ಪ್ಲೀಸ್ ವೆಯ್ಟ್ ಮಾಡಿ, ಕೋಆಪರೇಟ್ ಮಾಡಿ. ನಾನು ಆಗ್ಲೇ ಆರ್ಡರ್ಸ್ ತಗೊಳ್ಳೋದನ್ನ 15 ದಿನ ಮುಂಚೆನೆ ಸ್ಟಾಪ್ ಮಾಡಿದ್ರಿ. ಲಾಸ್ಟ್ ಅಲ್ಲಿ ಒಂದ್ 2-3 ಸೆಟ್ ಉಳಿಬಹುದು, ಉಳಿದ್ರೆ ಬೇಕಾದ್ರೆ ಆಮೇಲೆ ಆರ್ಡರ್ ತಗೊಳ್ಳೋಣ. ಬಟ್ ಆರ್ಡರ್ ತಗೊಂಡು ಟೆನ್ಷನ್ ತಗೊಳ್ಳೋದು ಬೇಡ ಅಂತ ನಾನು ಅನ್ಕೊಂಡು ಡಿಸೈಡ್ ಮಾಡಿದ್ವಿ. ಏನು ಪ್ರಿಪ್ಲೀಟ್ ಮಾಡಿಟ್ಟಿರೋ ಸ್ಯಾರೀಸ್ ಎಲ್ಲ ಉಡಿಸಿದಾಗ ಯಾವ ತರ ಬರುತ್ತೆ ಅಂತ ನೋಡೋಣ. ಇವರೊಬ್ರು ಟೆಂಪಲ್ ಸ್ಟೈಲ್ ಕೇಳಿದಾರೆ, ಇವರೊಬ್ಬರು ಬಿಟ್ಟು ನಾಳೆ ಬರೋ 15 ವಸುಂಧರಾನೇ. ಸೊ ವಿ ವಿಲ್ ಬಿ ಬ್ಯಾಕ್ ವಿತ್ ಆಲ್ ವಸುಂಧರಾ ಸ್ಟೈಲ್ ಡ್ರೀಮ್ ಸ್ಯಾರೀಸ್. ಮೇ ಬಿ ವಸುಂಧರಾ ಅಂತ ಹೆಸರಿಡುವಾಗ ಅಣ್ಣಮ್ಮನ ಕೃಪೆಯಿಂದ ನನ್ನ ಹೆಸರನ್ನ ಸೆಲೆಕ್ಟ್ ಮಾಡ್ರೆ ಇವತ್ತು ನಿಜ ಆ ತಾಯಿ ಬ್ಲೆಸ್ಸಿಂಗ್ಸ್ ನನ್ನ ಮೇಲೆ ಇದೆ ಅನ್ಸುತ್ತೆ. ಯಾಕಂದ್ರೆ ಕ್ಲಾಸ್ ಅನೌನ್ಸ್ ಮಾಡಿದಾಗ ಇದಿರುವಂತ ಹೈಪು ನೀವು ಉಡ್ಸಕ್ ಸ್ಟಾರ್ಟ್ ಆದಾಗ ಎಲ್ಲಿಂದ ಸಡನ್ ಆಗಿ ಹೈಪ್ ಆಯ್ತು ಅಂತ ಗೊತ್ತಿಲ್ಲ. ಇನ್ಸ್ಟಾ ಪೇಜ್ ತೆಗೆದ್ರೆ ವಸುಂಧರಾ ಅಂತ ಬರ್ತದೆ. ಮತ್ತೆ ಯೂಶಲಿ ಯಾರು ಕ್ಲೈಂಟ್ ಸೀರೆ ಕೊಡಕ್ ಬರ್ತಾರಲ್ಲ, ಮ್ಯಾಮ್ ಯಾವ ಸ್ಟೈಲ್ ಅದೇ ಮ್ಯಾಮ್ ವೈರಲ್ ಸ್ಟೈಲು ಅಂತ ಹೇಳ್ತಾರೆ. ಅದೆಲ್ಲ ಕೇಳಿಸ್ಕೊಂಡಾಗ ನಂಗೆ ಎಷ್ಟು ಖುಷಿ ಅನ್ಸುತ್ತೆ. ಇದೇ ತರ ನೀವು ಹೊಸ ಸ್ಟೈಲ್ಸ್ಗೆ ಎನ್ಕರೇಜ್ ಮಾಡ್ತಾ ಇದ್ರೆ ನಿಮ್ಗೆ ಈಸಿಯಾಗಿ ಗುಡ್ಸೋ ತರ ವೆರೈಟಿ ಆಫ್ ಸ್ಟೈಲ್ಸ್ ನಾನ್ ನಿಮ್ ಕಂಡಿಡ್ಕೊಡ್ತೀನಿ. ನಿಮ್ಮೆಲ್ಲಾರ್ನು ಇನ್ವಾಲ್ವ್ ಮಾಡ್ಕೊಂಡು ಎಲ್ಲದಕ್ಕೂ ಹೊಸ ತರ ಮೀನಿಂಗ್ಫುಲ್ ಆಗಿರೋ ಹೆಸರನ್ನ ನಮ್ ಕನ್ನಡದಲ್ಲೇ ನಾವೆಲ್ಲ ಇಡೋಣ. ಓಕೆ, ಗುಡ್ ಮಾರ್ನಿಂಗ್. ನಿನ್ನೆ ವ್ಲಾಗ್ನ ತುಂಬಾ ಲಾಂಗ್ ಮಾಡ್ಲಿಕ್ಕೆ ಆಗ್ಲಿಲ್ಲ, ಯಾಕಂದ್ರೆ ನೆನೆ ಬರೀ ಪ್ರಿಪ್ರೇಷನ್ ಅಷ್ಟೇ ಇತ್ತು. ಬಟ್ ಸ್ಯಾರಿ ಕಲರ್ ಕಾಂಬಿನೇಷನ್ಸ್ ಎಲ್ಲ ಎಷ್ಟು ಚೆನ್ನಾಗಿರೋದು ಬಂದಿದೆ ಅಂತ ನೆನೆ ತೋರಿಸಿದೆ ನಿಮ್ಗೆ. ಇವತ್ತು ಮಾರ್ನಿಂಗ್ ಇಂದ ಈಗ ಸ್ಟಾರ್ಟ್ ಮಾಡ್ಬೇಕು ಸ್ಯಾರಿ ಡ್ರೇಪ್ ಮಾಡೋದಕ್ಕೆ. ಸುಪ್ರೀತಾ ನಾನಿಬ್ರು ಸೇರ್ಕೊಂಡು ಇವತ್ತು ಸ್ವಲ್ಪ ರಿಲ್ಯಾಕ್ಸ್ಡ್ ಆಗಿದೆ. ಯಾಕಂದ್ರೆ ಹಬ್ಬ ಮಾಡೋ ನನ್ನ ಸ್ಟಾಫ್ ಏನು ನನ್ನ ಟೀಮ್ ಮೆಂಬರ್ಸ್ 15 ಜನ ಇದ್ದಾರೋ ಅದ್ರಲ್ಲಿ ಹಬ್ಬ ಮಾಡೋರಿಗೆಲ್ಲ ಇವತ್ತಿಂದ ರಜಾ ಕೊಟ್ಟಿದ್ದೀನಿ. ಯಾಕಂದ್ರೆ ಪಾಪ ಅವ್ರ ಮನೆ ಕ್ಲೀನಿಂಗ್ ಆಗ್ಲಿ, ಅವ್ರ ಮನೆದ ಹಬ್ಬಕ್ಕೆ ರೆಡಿ ಮಾಡ್ಕೊಳ್ಳೋದಾಗ್ಲಿ ಕೆಲಸ ಇರತ್ತೆ ಅಂತ. ಸೊ ಆಲ್ಮೋಸ್ಟ್ 15 ಜನದಲ್ಲಿ ಇವತ್ತು ನಾವೆಲ್ಲ ಸೇರ್ಕೊಳ್ಳೋದು ಬರೀ ಒಂದು 5 ಜನ ಅಷ್ಟೇ. ಸ್ಯಾರಿ ಡ್ರೇಪಿಂಗ್ ರಿಲೇಟೆಡ್ ಯಾರು ಇದೆಯೋ ಅದು ಹ್ಯಾಂಡ್ಸ್ ಅಂಡ್ ಲೆಗ್ಸ್ ಆರ್ಡರ್ಸ್ ಕಂಪ್ಲೀಟ್ ಆಗಿ ಮುಗಿಸಿದೀವಿ. ಯಾರ್ಯಾರು ಬುಕ್ ಮಾಡಿದ್ರು ಎಲ್ಲರಿಗೂ ಒಂದು 3 ಜನಕ್ಕೆ ಇವತ್ತು ಡಿಸ್ಪ್ಯಾಚ್ ಮಾಡಬೇಕು. ಸೊ ಸಕ್ಸಸ್ಫುಲಿ ವಿ ಹ್ಯಾವ್ ಕಂಪ್ಲೀಟೆಡ್ ಆಲ್ ದ ಆರ್ಡರ್ಸ್. ಎಕ್ಸ್ಟ್ರಾ ಇನ್ನೊಂದು 5-6 ಇದೆ, ಅದನ್ನು ಕೂಡ ಬುಕಿಂಗ್ಸ್ ಆಗ್ತಾ ಇದೆ. ಆಗ್ಲಿಲ್ಲ ಅಂದ್ರೆ ನಾನು ಖಂಡಿತ ನಾನು ವಾಟ್ಸಪ್ ಅಲ್ಲಿ ಅನೌನ್ಸ್ ಮಾಡ್ತೀನಿ ಇದೆ ಅಂತ ಹೇಳಿ. ನೋಡೋಣ ಇವತ್ತು ಯಾವ ತರ ಉಡಿಸ್ತೀವಿ, ಯಾವ ತರ ದೇವ್ರು ಬರುತ್ತೆ ಅಂತ. ಮ್ಯಾಕ್ಸಿಮಮ್ ಇವತ್ತು ಬಂದಿರೋದೆಲ್ಲ ವಸುಂಧರಾ ಸ್ಟೈಲ್. ಬನ್ನಿ ಅಪ್ಡೇಟ್ ಕೊಡ್ತಾ ಹೋಗ್ತೇವೆ. ಹಬ್ಬಕ್ಕೆ ಹತ್ರ ಆಗ್ತಾ ಯಾವ ಟೈಮಿಂಗ್ಸು ಯಾರು ಕೇಳ್ತಾ ಇಲ್ಲ. ಚಿಕ್ಕಪೇಟೆಗಂತೂ ಕಾಲ್ ಇಡಕ್ ಆಗ್ತಾ ಇಲ್ಲ. ಸೊ ಲಾಸ್ಟ್ ಕುಂಟಲ್ ಮೇಡಮ್ ಇದಿದ್ಯಾ ಬೆಳಗ್ಗೆಯಿಂದ ಫೋನ್ಸ್ ಎಷ್ಟು ಬರ್ತಾ ಇದೆ ಅಂದ್ರೆ ತುಂಬಾ ಜನ ಬಂದು ಪರ್ಚೇಸ್ ಮಾಡ್ತಾ ಇದ್ದೀರಾ.
ನಿಮ್ಗಳಿಗೋಸ್ಕರ ಇವತ್ತು ಮಧ್ಯಾಹ್ನ ನಾಳೆ ಮಧ್ಯಾಹ್ನ 2 ದಿನ ನಾನು ರೆಸ್ಟ್ ತಗೊಳ್ಳೋದು ಬೇಡ ಅಂತ ಡಿಸೈಡ್ ಮಾಡ್ಬಿಡ್ತೀನಿ. ಬನ್ನಿ, ಏನಾರು ಅವೈಲೇಬಲ್ ಇದ್ರೆ ದಯವಿಟ್ಟು ಪರ್ಚೇಸ್ ಮಾಡ್ಬೋದು. ತೋಮಾಲೆ ಇಲ್ಲ, ಹ್ಯಾಂಡ್ಸ್ ಅಂಡ್ ಲೆಗ್ಸ್ ಇನ್ನೊಂದು 2 ಸಿಗ್ಬಹುದು, ಯಾರಿಗಾರ ಬೇಕಾದ್ರೆ ಬುಕ್ ಮಾಡ್ಕೊಳ್ಳಿ. ಪಿಲ್ಲರ್ಸ್ ಸಿಗತ್ತೆ, ಎಲಿಫೆಂಟ್ ಸ್ಟೂಲ್ ಸಿಗತ್ತೆ, ಮುಖವಾಡಕ್ಕೆ ಒಡವೆ ಸಿಗತ್ತೆ, ಮಗ್ಗಿನ ಜಡೆ ಸಿಗತ್ತೆ ದೇವಿಗೆ ಹಾಕ್ಲಿಕ್ಕೆ. ಸೊ ಸ್ಟಿಕ್ಸ್ ತಿರ್ಗಾ ಇವತ್ತು ಕಟ್ ಮಾಡ್ಸಿದೀನಿ. ಲೋಯರ್ ವೆಸಲ್ ಪುಲಾ ಖಾಲಿ ಆಗಿದೆ. ಈ ಸತಿ 600+ ಲೋಯರ್ ವೆಸಲ್ಸ್ ತರಿಸಿದ್ದು. ಪಾತ್ರೆ ಒಂದು ನಂಗಂತೂ ಸಾಕಾಗ್ಬಿಟ್ಟಿದೆ. ಎಲ್ಲೆಲ್ಲೋ ಹುಡುಕ್ತಾರೆ, ಪಾತ್ರೆ ಸಿಗ್ತಾ ಇಲ್ಲ. ಸೊ ಕೊನೆಗೆ ನನ್ನ ಹತ್ರ ಬಂದು ಪಾತ್ರೆ ತಗೋತಿದ್ದಾರೆ. ಇವತ್ತು ಪುನಃ ರೀಸ್ಟಾಕ್ ತರಿಸ್ಬೇಕು. ರೀಸ್ಟಾಕ್ ತಂದ ತಕ್ಷಣ ನಿಮ್ಗೆ ಅಪ್ಡೇಟ್ ಮಾಡ್ತೀನಿ. ಇವತ್ತು ಉಡ್ಸಿರೋದು ದೇವ್ರಗಳ ಹೇಳ್ತಾ ಹೋಗ್ತೀನಿ ನೋಡಿ. ಇವ್ರ ನೆನೆ ಲಾಸ್ಟ್ ಮೂಮೆಂಟ್ ಅಲ್ಲಿ ಕೋರ್ಮಂಗ್ಲದಿಂದ ಬುಕ್ ಮಾಡ್ಕೊಂಡ್ರು. ಟೆಂಪಲ್ ಸ್ಟೈಲ್ ಅಂತ ನನ್ನ ಹತ್ರ ಫಸ್ಟ್ ಟೈಮ್ ಸರ್ವಿಸ್ ತಗೊಂಡಿದ್ದು. ಹೇಳ್ತಾ ಇದ್ರು, ಮೇಡಮ್ ಎಷ್ಟು ಚೆನ್ನಾಗಿ ನೀವು ಕೋಆರ್ಡಿನೇಟ್ ಮಾಡ್ತೀರಿ, ನಾವು ಫೋನ್ ಮಾಡಿದ್ರು ಅಂತ. ಅಫ್ಕೋರ್ಸ್ ನಾನು ಕೊಡ್ತಿರೋದು ಒಂದು ಪೇಡ್ ಸರ್ವಿಸ್ ಮೇಡಮ್, ಇಟ್ ಇಸ್ ನಾಟ್ ಏನು ಸೋಷಿಯಲ್ ಸರ್ವಿಸ್, ಆಯ್ತಾ. ಆ ತರನೇ ಕ್ಲೈಂಟ್ ಜೊತೆ ಬಿಹೇವ್ ಮಾಡ್ಬೇಕಾಗತ್ತೆ. ಹಾಗಾಗಿ ಇಟ್ ಇಸ್ ಯುವರ್ ರೈಟ್ಸ್ ಟು ಟೇಕ್ ದ ಇನ್ಫಾರ್ಮೇಶನ್ ಬಿಫೋರ್ ಬುಕಿಂಗ್ ದ ಸರ್ವಿಸ್. ಇವ್ರ ಫಸ್ಟ್ ಟೈಮ್ ಕ್ಲೈಂಟ್ ನಮ್ಮ ಹತ್ರ ಮಾಡಿಸ್ಕೊಂತ ಇರೋರು. ಹ್ಯಾಂಡ್ಸ್ ಅಂಡ್ ನೆಕ್ಸ್ ಕೂಡ ನೆನೆ ಹೆಂಗೋ ಅವ್ರಿಗೆ ಸಿಕ್ತು. ಪೇಂಟ್ ಅಲ್ಲೇ ಮಾಡಿ ಡ್ರೈ ಆಗಿದ ತಕ್ಷಣ ಅವ್ರಿಗೆ ಹಂಗೆ ಹಾಕಿ ಕೊಟ್ಟೆ. ನೆನೆಲ್ಲ ಕೈಕಾಲು ಹೆಂಗಾಗ್ತಿತ್ತು ಅಂದ್ರೆ ನಾವು ರೇಗಿಸ್ತಿದ್ವಿ ನಮ್ಮ ಟೀಮ್ ಅವರೆಲ್ಲ. ಮತ್ತೆ ಹ್ಯಾಂಡ್ಸ್ ಅಂಡ್ ಲೆಗ್ಸ್ ಇವತ್ತು ಸ್ಟಾಪ್ ಮಾಡಿದ್ವಿ ವೈಂಡ್ ಅಪ್. ನೆನ್ನೆಗೆನೆ ಇವತ್ತೆಲ್ಲ ಹಬ್ಬ ಮಾಡೋರು ರಜಾ ಕೊಟ್ಟಿದ್ದಾನೆ. ಬಿಸಿ ಬಿಸಿ ಜಿಲೇಬಿ ತರ ಅಲ್ಲಿ ಹ್ಯಾಂಡ್ಸ್ ಅಂಡ್ ಲೆಗ್ಸ್ ಮಿಷಿನ್ ಸ್ಟಿಚ್ ಆಗಿದ ತಕ್ಷಣ ಸ್ಟಫಿಂಗ್ ಆಗಿದ ತಕ್ಷಣ ಮ್ಯಾನ್ಯುಯಲ್ ಸ್ಟಿಚಿಂಗು, ತಿರ್ಗಾ ಅದಕ್ಕೆ ಲೇಸು, ಪೇಂಟ್ ಆಗಿದ ತಕ್ಷಣ ಹಂಗೆ ಅಪ್ಪರ್ ಬಾಡಿಗೆ ಯೂಸ್ ಮಾಡ್ತಾ ಹೋದ್ವಿ. ಜಿಲೇಬಿ ಆಯ್ತಾ ಅಂತ ನಮ್ಮ ಟೀಮಲ್ಲೆಲ್ಲ ರೇಟಿಸ್ತಾ ಇದ್ರು. ಸೊ ನೆನೆ ತುಂಬಾ ಚೆನ್ನಾಗಿತ್ತು. ಮತ್ತೆ ಎಲ್ಲೋ ಒಂದ್ ವಾರ ಗ್ಯಾಪ್ ಆಗುತ್ತಲ್ಲ ಅಂತ ಎಲ್ಲರಿಗೂ ಬೇಜಾರ್ ಕೂಡ ಆಗ್ತಾ ಇತ್ತು. ಇವತ್ತು ನೋಡ್ತಾ ಇದಿರಲ್ಲ, ಟೀಮ್ ಗಿಜ ಅಂತಿರೋ ಟೀಮ್ ಇಲ್ಲ. ಆಕ್ಚುಲಿ ಬೆಳಗ್ಗೆ ಬಂದಿದ್ರು 3-4 ಜನ ಬಂದು ಅಪ್ಪರ್ ಬಾಡಿ ಪ್ರೀಪ್ಲೀಟಿಂಗ್ ಎಲ್ಲ ಮಾಡ್ಬಿಟ್ಟು ಹೋದ್ರು. ಪ್ರೀಪ್ಲೀಟಿಂಗ್ ಸರ್ವಿಸು ಸ್ಯಾರಿನ ಮರ್ಚ್ಕೊಡೋದು ನಾಳೆನೂ ಇರುತ್ತೆ, ಥರ್ಸ್ಡೇನೂ ತಗೋತೀನಿ. ಬೇರೆ ಇನ್ಯಾವ ಸರ್ವಿಸ್ಗೂ ಆಪ್ಷನ್ ಇರಲ್ಲ. ಪ್ರೀಪ್ಲೀಟಿಂಗ್ ಅಪ್ಪರ್ ಬಾಡಿ ಮಾಡೋದಿದ್ರೆ ನಾಳೆ ನಾಡಿದ್ದು ಬೇಕಾದ್ರೂ ಕಾಂಟ್ಯಾಕ್ಟ್ ಮಾಡಿ ಅವೈಲಬಿಲಿಟಿ ಟೈಮಿಂಗ್ಸ್ ಚೆಕ್ ಮಾಡ್ಕೊಂಡು ಬಂದ್ಕೊಡ್ಬೋದು. ಇದು ನೋಡಿ ವಸುಂಧರಾ ಸ್ಟೈಲ್. ಇವ್ರು ನನ್ನ ರೆಗ್ಯುಲರ್ ಕ್ಲೈಂಟ್ ಸರ್ಲಾ ಮೇಡಮ್ ಅಂತ ಹೇಳಿ ಇವ್ರು ಮಾಡಿಸ್ಕೊಂಡಿದ್ದಾರೆ. ಕೆಲವರು ಮೇಡಮ್ ನೀವ್ ಹೆಂಗಾದ್ರೂ ಮಾಡಿ ಮೇಡಮ್, ಯಾವ್ದು ಚೆನ್ನಾಗಿ ಬರುತ್ತೋ ಈ ಸೀರೆಗೆ ನೋಡಿ ಅಂತ ಹೇಳ್ತಾರೆ. ನಾವು ಅವಾಗ ಕಾಮ್ ಮೈಂಡ್ ಅಲ್ಲಿ ಮಾಡ್ತೀವಲ್ಲ, ಅವೆಲ್ಲ ತುಂಬಾ ಸೂಪರ್ ಆಗಿ ಚೆನ್ನಾಗೇ ಬರುತ್ತೆ. ನೋಡಿ ಈ ಮೇಡಮ್ ಏನು ಹೇಳಿಲ್ಲ, ಮೇಡಮ್ ನಿಮ್ಗೆ ಯಾವ್ದು ಚೆನ್ನಾಗ್ ಅನ್ಸುತ್ತೋ ಅದ್ ಮಾಡಿ ಮೇಡಮ್, ನನ್ನ ಸ್ಯಾರಿಗೆ ನೋಡಿ ಅಂತ ಹೇಳಿದ್ರು. ಸೊ ನಾವೀಗ ಟ್ರೆಂಡಿಂಗ್ ಇರೋದು ವಸುಂಧರಾ ಮೇಡಮ್, ಅದೇ ಮಾಡ್ತೀನಿ ಅಂದ್ರೆ. ಒಂದೇ ಸತಿಗೆ ಸೀರೆ ಕಾಟನ್ ಕೊಡ್ಲಿಲ್ಲ ಅಲ್ಲ ಸುಪ್ರೀತಾ, ಫ್ರಿಲ್ಸ್. ಸೊ ಈ ಸೀರೆ ಕೆಲವರು ತುಂಬಾ ಇನ್ವಾಲ್ವ್ ಆಗಿ ನಮ್ನ ಕಾನ್ಶಿಯಸ್ ಮಾಡ್ಬಿಡ್ತಾರೆ. ಅಂದ್ರೆ ಫ್ರಿಲ್ಸ್ ನೀಟಾಗಿ ಕೂರ್ಸಿ ಮೇಡಮ್, ನೀವಿ ಕೂರ್ಸಿ, ಹಂಗ್ ಮಾಡಿ ಹಿಂಗ್ ಮಾಡಿ ಅಂತ ಹೇಳಿದಾಗ ನಮಗ್ ಮಾಡುವಾಗ ಕಾನ್ಶಿಯಸ್ ಆಗ್ಬಿಡುತ್ತೆ. ಖಂಡಿತ ಅಂತ ಕೇಸಲ್ಲಿ ಔಟ್ಕಮ್ ನಾವ್ ಅನ್ಕೊಂಡಿದ್ಕಿಂತ ಸ್ವಲ್ಪ ಲೋನೇ ಆಗ್ಬಿಡುತ್ತೆ. ಸೊ ಈ ಟೈಮಲ್ಲಿ ನಾನು ಏನ್ ಹೇಳ್ತೀನಿ ಅಂದ್ರೆ, ನಮಗ್ ಫ್ರೀಡಮ್ ಕೊಡಿ. ಅದನ್ನ ನಮ್ ಟೇಬಲ್ ಅಲ್ಲಿ ಇದ್ದು ನಮ್ ವರ್ಕ್ ಸ್ಪೇಸ್ ಅಲ್ಲಿ ಇರೋವರೆಗೂ ಅದು ನಮ್ದು ಅಂತಾನೆ ನಾವು ಕನ್ಸಿಡರ್ ಮಾಡ್ತೀವಿ, ಆಯ್ತಾ. ಮ್ಯಾಕ್ಸಿಮಮ್ ಏನ್ ಕೊಡಕ್ಕಾಗತ್ತೆ, ನಮ್ಮನೆ ದೇವ್ರ ತರನೇ ಅದನ್ನ ನಾವು ಅಲಂಕಾರ ಮಾಡ್ಬೇಕು ಅಂತ ಹೋಗ್ತೀವಿ. ಅಫ್ಕೋರ್ಸ್ ಇಲ್ಲಿಂದ ಹೋದ್ಮೇಲೆ ಅದು ನಿಮ್ ಖುಷಿ. ಬಟ್ ಇಲ್ಲಿ ವರ್ಕಿಂಗ್ ಟೇಬಲ್ ಅಲ್ಲಿ ಇದ್ದಾಗ ಮ್ಯಾಕ್ಸಿಮಮ್ ಔಟ್ಕಮ್ ಕೊಡ್ಬೇಕು ಅಂತ ನಮಗೂ ಇರುತ್ತೆ, ಆಯ್ತಾ. ವಿ ವಿಲ್ ಆಲ್ಸೋ ಬಿ ಸ್ಟ್ರೈವಿಂಗ್. ಕೆಲವೊಂದ್ ಸೀರೆ ನಮ್ಗೆ ತುಂಬಾ ಚೆನ್ನಾಗಿ ಕೋಆಪರೇಟ್ ಮಾಡ್ಬಿಡುತ್ತೆ, ಕೆಲವೊಂದ್ ಸೀರೆ ನಮ್ಗೆ ತುಂಬಾ ಕೆಲಸ ಕೊಡುತ್ತೆ. ಒಂದೊಂದನ್ನ 10 ನಿಮಿಷದಲ್ಲಿ ಉಡ್ಸಿರೋದಿದೆ, ಒಂದೊಂದು 2 ಅವರ್ ಉಡ್ಸಿರೋದು ಇದೆ. ಸೊ ನಮಗ್ ಫ್ರೀಡಮ್ ಕೊಟ್ಟಾಗ ವಿ ವಿಲ್ ನೋ ಯಾವ್ದು ಸ್ಟೈಲ್ ಮಾಡಿದಾಗ ಕಂಫರ್ಟ್ ಇರುತ್ತೆ ಅಂತ. ಅಂದ್ರೆ ನಾನು ಸಜೆಷನ್ ಅಷ್ಟೇ ಕೊಡ್ತೀನಿ, ಬಟ್ ಫೈನಲ್ ಡಿಸಿಷನ್ ನಿಮ್ಗಳಿಗೆ ಬಿಡ್ತೀನಿ. ಇದು ಆಗ್ಬೇಕಿದೆ. ಬನ್ನಿ, ಅದ್ ಕಡೆ ಒಂದ್ ಕ್ರೇಪ್ ಸಾರಿ ಇದೆ ತೋರಿಸ್ತೀನಿ. ಈ ಸರ್ ಬೆಳಗ್ಗೆ ಬಂದ್ ಕ್ರೇಪ್ ಸ್ಯಾರಿ ಕೊಟ್ಟಾಗ ಕನ್ಫ್ಯೂಸ್ ಆಗ್ಬಿಟ್ಟು, ಸರ್ ಕ್ರೇಪ್ ಅಲ್ಲಿ ಫ್ರಿಲ್ಸ್ ಕೂರ್ಸಕ್ ಆಗಲ್ಲ ಅಂತ. ಬಟ್ ತುಂಬಾ ಚೆನ್ನಾಗಿ ಬಂದಿದೆ ಫ್ರಿಲ್ಸ್. ನೋಡಿ ಎಷ್ಟಾಗುತ್ತೋ ಮ್ಯಾಕ್ಸಿಮಮ್ ಅಷ್ಟು ಸ್ಪ್ರೆಡ್ ಮಾಡಿದೀನಿ. ಇವರು ಕೂಡ ವಸುಂಧರಾ ಸ್ಟೈಲ್ ಅಲ್ಲಿ ಮಾಡ್ಕೊಡಿ ಮೇಡಮ್ ಅಂತ ಹೇಳಿದ್ರು. ವಸುಂಧರಾ ಸ್ಟೈಲ್ ಅಲ್ಲಿ ನೋಡ್ಸ್ಕೊತಿದ್ದೀನಿ. ಇವ್ರು ನನ್ನ ರೆಗ್ಯುಲರ್ 3 years ಇಂದ ಕ್ಲೈಂಟ್, ಲೆಗ್ಗೇರಿಯಿಂದ ಆಶಾ ಮೇಡಮ್ ಅಂತ ಹೇಳಿ. ಇವರು ಅಷ್ಟೇ ನಮ್ಗೆ ಟೆಂಪಲ್ ಸ್ಟೈಲ್ ಅಲ್ಲಿ ಸಿಂಗಲ್ ಬಾರ್ಡ್ರೇ ಹಾಕೊಡಿ ಮೇಡಮ್, ಡಬಲ್ ಮಾಡಿದ್ರೆ ಕಲರ್ ಕಾಂಬಿನೇಷನ್ ಕಾಣಿಸಲ್ಲ ಅಂತ ಹೇಳಿದ್ರು. ಹಂಗಾಗಿ ಇವ್ರದ್ದು ಕೂಡ ಮುಗಿಸಿದ್ವಿ. ಇನ್ನೂ ಒಂದ್ 4-5 ಮಾಡೋದಿದೆ, ಮಾಡಿದ್ಮೇಲೆ ನಿಮ್ಗೆ ಅಪ್ಡೇಟ್ ಕೊಡ್ತೀನಿ. ಸೊ ಇವತ್ತಿನ ಸೆಷನ್ ಎಂಡಿಂಗ್ ಗೆ ಬಂದಿದೀವಿ. ಆಕ್ಚುಲಿ ಸುಪ್ರೀತಾ ಬೇಗ ಹೊರಟ್ಲು, ಯಾಕಂದ್ರೆ ಅವಳು ತಿರ್ಗಾ ನಾಳೆ ಬರ್ಬೇಕಿತ್ತು. ಹಂಗಾಗಿ ಅವಳನ್ನ 7 o'clock ಡ್ರಾಪ್ ಮಾಡಿದ್ವಿ. ಬಟ್ ಇವತ್ತು ನಾವು ಡ್ರೇಪ್ ಮಾಡಿದ್ದು ಐಡಲ್ಸ್ ಎಷ್ಟು ಗೊತ್ತಾ, 21. ಸೊ ಆಕ್ಚುಲಿ ಡೈಲಿ 15 into 15 days. ಸೊ 15 into 15 225, 1 plus or minus ಆದ್ರೂ 250 ತನಕ ಕೊಡೋಣ ಅಂತ ಫಸ್ಟ್ ಸ್ಲಾಟ್ಸ್ ಬುಕ್ ಮಾಡಿದ್ದು. ನಾನು ಸ್ಲಾಟ್ಸ್ ಅನೌನ್ಸ್ ಮಾಡಿದ್ ಬಂದು ಜುಲೈ 2nd week ಅಲ್ಲಿ. ಜುಲೈ ಎಂಡ್ ಅಷ್ಟೊತ್ತಲ್ಲಿ ಎಲ್ಲಾ ಸ್ಲಾಟ್ಸ್ ಫುಲ್ ಆಗ್ಬಿಟ್ಟಿತ್ತು. ಸೊ 225 ಮಾಡಕ್ ಹೋದ್ರೆ ಹೆಕ್ಟಿಕ್ ಆಗುತ್ತೆ ಅಂದ್ಬಿಟ್ಟು ನಾನು ಸುಮ್ನೆ ಆದೆ. ಒಂದಿನ ಹೆಚ್ಚು ಒಂದಿನ ಕಮ್ಮಿ, ಹತ್ತತ್ರ 15 ಬರ್ತಿತ್ತು ಡೈಲಿ. ಬಟ್ ಇವತ್ತಂತೂ ತುಂಬಾ ಪ್ರೆಷರ್ ಆಯ್ತು. ಮೇಡಮ್ ಪ್ಲೀಸ್ ಉಡ್ಸ್ಕೊಡಿ, ನಮ್ ನಿಮ್ ಪೇಜ್ ನ ನೆನ್ನೆನೆ ನೋಡಿದ್ದು, ಇವತ್ತೇ ನೋಡಿದ್ದು, ನಿಮ್ ವರ್ಕ್ ನಮ್ಗೆ ತುಂಬಾ ಇಷ್ಟ ಆಗಿದೆ ಅಂತ ಹೇಳಿ ಆ 15 ಇರೋದು 21ಕ್ಕೆ ಇವತ್ತು ಬಂದಿದೆ. ನಾಳೆಗೆ ನಾವ್ ಅನ್ಕೊಂಡಿರೋದು 12 ಅಂತ. ಯಾಕಂದ್ರೆ ಲಾಸ್ಟ್ ಡೇ ಸುಸ್ತಾಗಬಾರ್ದು, ಮತ್ತೆ ಥರ್ಸ್ಡೇ ರಿಲ್ಯಾಕ್ಸ್ಡ್ ಆಗಿದ್ರೇನೆ ಫ್ರೈಡೆ ನಾವು ಹಬ್ಬ ಮಾಡಕ್ ಆಗೋದು. ಅಫ್ಕೋರ್ಸ್ ನಮ್ಮಲ್ಲಿ ವರ್ಷ ಹಬ್ಬ ಇಲ್ಲ, ಬಟ್ ಸುಪ್ರೀತಾ ಅವ್ರ ಮನೇಲಾಗ್ಲಿ, ನಮ್ ಟೀಮ್ ಮೆಂಬರ್ಸ್ ಎಲ್ಲಾರ ಮನೇಲೂ ಹಬ್ಬ ಇದೆ.
ಸೊ ಹ್ಯಾಂಡ್ಸ್ ಅಂಡ್ ಲೆಗ್ಸ್ ಮ್ಯಾನುಫ್ಯಾಕ್ಚರ್ ಮಾಡೋರ್ಗೆಲ್ಲ ಇವತ್ತೇ ರಜಾ ಕೊಟ್ಟಿದ್ದೀನಿ, ಅವರೆಲ್ಲ ಮನೆ ಕ್ಲೀನಿಂಗ್ ಇರುತ್ತೆ ಅಂತ ಹೇಳಿ. ನಾವು ಡ್ರೇಪಿಂಗ್ ಅವ್ರು ಮಾತ್ರ ಇವತ್ತು ಉಳ್ಕೊಂಡಿದ್ವಿ, ಮತ್ತೆ ಹಬ್ಬ ಯಾರಿಲ್ವೋ ಆ ಟೀಮ್ ನ ಸೆಲೆಕ್ಟ್ ಮಾಡಿ ಸ್ಯಾರಿ ಡ್ರೇಪಿಂಗ್ ಹಾಕೊಂಡಿದ್ದೆ. ಸೊ ನಮ್ ಶಿರೀಷಾ ಇದ್ದಾಳೆ, ಅವಳು ಊರಿಗೆ ಹೋಗ್ಬೇಕು ಅವ್ರ ದೊಡ್ಡಮ್ಮ ಮನೇಲಿ ಹಬ್ಬಕ್ಕೆ. ನನ್ನ ಮಕ್ಕಳು, ನಾನು, ನಮ್ ಶಿಲ್ಪ, ಇಷ್ಟು ಜನ ಇವತ್ತು ಸ್ಯಾರಿ ಡ್ರೇಪಿಂಗ್ ಟೀಮ್ ಅಲ್ಲಿ ಇದ್ವಿ. ನೋಡಿ ಎಲ್ಲಾ ಐಡಲ್ಸ್ ಇವತ್ತು ಏನೇನ್ ಡ್ರೇಪ್ ಮಾಡಿದ್ವಿ ಒಂದ್ ಕಡೆಯಿಂದ ತೋರ್ಸ್ಕೊಂಡ್ ಬರ್ತೀವಿ. ಇದು ಬಂದು ನಮ್ಮ ಯುನೀಕ್ ಸಿಗ್ನೇಚರ್ ಆದಂತ ವಸುಂಧರಾ ಸ್ಟೈಲು. ಇದು ವಸುಂಧರಾ ಸ್ಟೈಲು, ಇದು ಬಂದು ಟೆಂಪಲ್ ಸ್ಟೈಲ್, ಇದು ಬಂದು ಮಧ್ವನ್ಗಿತಿ. ಆಕ್ಚುಲಿ ಇವ್ರು ಲಾಸ್ಟ್ ಮೂಮೆಂಟ್ ಮಧ್ವನ್ಗಿತಿ ಹ್ಯಾಂಡ್ ಸಿಕ್ಕಿಲ್ಲ, ಬಟ್ ಅಟ್ಲೀಸ್ಟ್ ಲೆಗ್ಸ್ ಪ್ಲೇಸ್ಮೆಂಟ್ ಮಾಡ್ಕೊಡಿ ಮಾಡುವಂದ್ರು. ಸೊ ಹಾಗಾಗಿ ಇದು ಮಧ್ವನ್ಗಿತಿ ಸ್ಟೈಲ್ ಆಯ್ತು. ಅಲ್ಲಿಂದಾನೆ ತೋರ್ಸಪ್ಪ. ಅದು ಟೆಂಪಲ್ ಸ್ಟೈಲು, ಅದು ಕೂಡ ಟೆಂಪಲ್ ಸ್ಟೈಲ್. ಸೊ ಮೇಲಿಂದ ತೋರ್ಸ್ಕೊಂಡ್ ಅವಾಗೆಲ್ಲಾನು ಕಾಣಿಸುತ್ತೆ. ಸೊ ಆಕ್ಚುಲಿ ಇಲ್ಲಿ ಆಂಬಿಯನ್ಸ್ ಇಷ್ಟು ದೊಡ್ಡದಾಗಿಟ್ರು ಕೂಡ 21 ವಾಸ್ ನಾಟ್ ಅವರ್ ಎಕ್ಸ್ಪೆಕ್ಟೇಷನ್ ಟು ಡೂ ಇಟ್ ಅಕಾರ್ಡಿಂಗ್ಲಿ. ಹಾಗಾಗಿ ಒಂದ್ ಕಡೆ ರೆಡಿ ಆಗಿರೋ ಐಡಲ್ಸ್ ಎಲ್ಲ ತಗೊಂಡಿದೀವಿ. ನೋಡಿ ಇವ್ರು ಒಂದೇ ಮನೆಯವರು 3 ಐಡಲ್ಸ್ ನ ಹುಡಿಸ್ಕೊಂಡ್ರು. ಈ ತರ ಫೈಬರ್ ಹ್ಯಾಂಡ್ಸ್ ನ ಕೂಡ ಇವ್ರು ನಮ್ಮ ಹತ್ರನೇ ಅಟ್ಯಾಚ್ ಮಾಡಿಸ್ಕೊಂಡ್ರು. ಇದನ್ನ ಸೆಂಟರ್ ಡಾಲ್ ಆಗಿ ಇಡ್ತೀವಿ ಅಂತ ಹೇಳಿ ಇದಕ್ಕೆ ವಸುಂಧರಾ ಸ್ಟೈಲ್ ಕೇಳಿದ್ರು. ಮತ್ತೆ ಇನ್ನೆರಡನ್ನ ಅವರು ವೆಲ್ಡೆಡ್ ಕಳಶ ಯೂಸ್ ಮಾಡಿ ಪದ್ಮಾಸನ ಸ್ಟೈಲ್ ಅಲ್ಲಿ ಮಾಡ್ಕೊಡಿ ಮ್ಯಾಮ್, ಲೆಫ್ಟ್ ಟು ರೈಟ್ ಇಟ್ಕೋತೀವಿ ಅಂತ ಹೇಳಿದ್ರು. ಸೊ ಇದೊಂದು ಅವ್ರ ಮನೆದೆ, ಮತ್ತೆ ಇದೊಂದು ಪದ್ಮಾಸನ ಸ್ಟೈಲ್ ಅಲ್ಲಿ ವೆಲ್ಡೆಡ್ ಕಳಶ ಯೂಸ್ ಮಾಡೋದು. ಈ ಸ್ಯಾರಿ ಕಲರ್ ಆಕ್ಚುಲಿ ಸೆಲ್ಫ್ ಆದ್ರೂ ನಂಗೆ ತುಂಬಾ ಇಷ್ಟ ಆಯ್ತು. ನಾವು ಸೆಲ್ಫ್ ಡ್ರೇಪ್ ಮಾಡ್ಕೊಳ್ಳಿ ಕಲರ್ ತುಂಬಾ ಚೆನ್ನಾಗಿ ಕಾಣುತ್ತೆ. ನೋಡಿ ಫ್ರಿಲ್ಸ್ ಎಷ್ಟು ಚೆನ್ನಾಗಿ ಕೂರುತ್ತೆ ವೆಲ್ಡೆಡ್ ಕಳಶ ಅಲ್ಲಿ. ಇದಲ್ದೆ ಇದು ಟೆಂಪಲ್ ಸ್ಟೈಲ್ ಅಲ್ಲಿ ಡ್ರೇಪ್ ಮಾಡಿರೋಂಥದ್ದು. ಬಾಕಂದ ಇನ್ನೊಂದು ರೌಂಡ್ ಹಿಂಗ್ ಹೋಗೋಣ. ವಸುಂಧರಾ 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 ಇವತ್ತು ಒಂದು 7-8 ಐಡಲ್ಸ್ ಡಿಸ್ಪ್ಯಾಚ್ ಕೂಡ ಆಗಿದೆ. ಸೊ ಇಲ್ಲಿ ಏನ್ ಉಳ್ಕೊಂಡಿದ್ಯೋ ಅದನ್ನ ಮಾತ್ರ ಇವತ್ತು ತೋರಿಸ್ತಿದ್ದೀನಿ. ನೋಡಿ ಇದು ಕೂಡ ವಸುಂಧರಾ ಸ್ಟೈಲು, ಇದು ಕೂಡ ಸ್ಯಾರಿ ಕಾಂಬಿನೇಷನ್ ತುಂಬಾ ಚೆನ್ನಾಗಿ ಬಂದಿದೆ, ಲೈಟ್ ಪಿಂಕ್ ಗೆ ರಾಯಲ್ ಬ್ಲೂ. ಸೊ ಇದೆಲ್ಲ ನಾಳೆಗೆ ರೆಡಿ ಆಗಿರೋದು. ಇಲ್ಲಿ ಮಧ್ವನ್ಗಿತಿ ಸ್ಟೈಲ್ ಉಡ್ಸ್ಕೊಂಡಿದಾರಲ್ಲ ಅವರೇ ನಾರಾಯಣನೂ ಬೇಕು ಅಂತ ಹೇಳಿದ್ದಾರೆ. ಮಧ್ವನ್ಗಿತಿ ಸ್ಟೈಲ್ ಅಲ್ಲಿ ಉಡ್ಸ್ಕೊಂಡಿರೋದು ತುಂಬಾ ಚೆನ್ನಾಗಿ ಬಂದಿದೆ. ಮಧ್ವನ್ಗಿತಿ ಸ್ಟೈಲ್ ನ ನೀವು ನೆಲದ ಮೇಲೆ ಇಟ್ಟು ಫ್ರಿಲ್ಸ್ ನ ಸ್ಪ್ರೆಡ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇದು ಅವ್ರದ್ದೇ ನಾರಾಯಣಗೆ ರೆಡಿ ಮಾಡ್ತಿರೋದು. ಇದು ಬಂದು ನಾಳೆ ತಿರ್ಗಾ ಇವ್ರಿಗೆ ಮಧ್ವನ್ಗಿತಿ ಸ್ಟೈಲ್ ಬೇಕು. ಇದು ಒಂದು ಕ್ರೇಪ್ ಸ್ಯಾರಿ. ಇವ್ರು ನಮ್ ರೆಗ್ಯುಲರ್ ಕ್ಲೈಂಟು, ಇವ್ರು ತುಮಕೂರಿಂದ ಬಂದು ಪ್ರತಿ ವರ್ಷ ನಮ್ಮ ಹತ್ರ ಮಾಡಿಸ್ಕೋತಾರೆ. ಸೊ ಅವ್ರದ್ದು ವಸುಂಧರಾ ಸ್ಟೈಲ್ ಮಾಡ್ಕೊಡಿ ಮೇಡಮ್ ಅಂತ ಹೇಳಿದ್ರು. ಈ ಮೇಡಮ್ ಆಕ್ಚುಲಿ ಸ್ಲಾಟ್ ಇವತ್ತಿತ್ತು, ಬಟ್ ಅವ್ರ ಐಟಮ್ಸ್ ತಂದ್ಕೊಟ್ಟಿರ್ಲಿಲ್ಲ, ಹಾಗಾಗಿ ಇದು ಡ್ಯೂ ಉಳ್ಕೊಂಡಿದೆ. ಇವನ್ ವಿ ವರ್ ಟೈರ್ಡ್ ಟು ಡೂ ಇಟ್. ಸೊ ನಾಳೆ ಮಾಡೋಣ ಅಂತ ಸುಮ್ಮನಾದ್ವಿ. ನಾಳೆಗೆ ಆಕ್ಚುಲಿ ಕಮ್ಮಿ ಇಟ್ಕೊಂಡಿದೀವಿ. ನಾಳೆಗೆ ಇಟ್ಕೊಂಡಿರೋದೇ ಒಂದು 8ರಿಂದ 10, ಬಟ್ ಅದ್ರ ಜೊತೆ ಎಷ್ಟು ಆಡ್ ಆನ್ ಆಗುತ್ತೋ, ಎಷ್ಟು ಸ್ಯಾರಿ ಡ್ರೇಪಿಂಗ್ ಬರುತ್ತೋ, ಎಷ್ಟು ಅಪ್ಪರ್ ಬಾಡಿ ಬರುತ್ತೋ ಗೊತ್ತಿಲ್ಲ. ಬಟ್ ನಿಮ್ಮೆಲ್ಲರಿಗೂ ಇದ್ರ ಮೂಲಕ ಇನ್ನೊಂದು ಕ್ಲಾರಿಫಿಕೇಶನ್ ಏನಂದ್ರೆ, ಟುಮಾರೋ ಅಟ್ ಎಂಡ್ ಆಫ್ ದ ಡೇ ಎಲ್ಲರೂ ಐಡಲ್ಸ್ ನ ತಗೊಂಡು ಹೋಗ್ಲೇಬೇಕು. ಮತ್ತೆ ಐ ಆಮ್ ನಾಟ್ ಅವೈಲೇಬಲ್ ಆನ್ ಥರ್ಸ್ಡೇ ಇನ್ ಬ್ಯಾಂಗ್ಳೂರ್. ಸೊ ನಿಮ್ಗೆಲ್ಲರಿಗೂ ಇದು ಯಾರ್ಯಾರು ನನ್ನ ಹತ್ರ ಡ್ರೇಪ್ ಮಾಡಿಸ್ಕೊಂಡಿದಿರೋ, ಇನ್ನೂ ಐಡಲ್ಸ್ ಇಲ್ಲೇ ಇದೆಯೋ, ದಯವಿಟ್ಟು ಬಂದು ನಾಳೆ ನೈಟ್ ಅಷ್ಟೊತ್ತಲ್ಲಿ ಕಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ವೆಡ್ನೆಸ್ಡೇ ನಾವು ಇಲ್ದಿರೋದ್ರಿಂದ ಮತ್ತೆ ನಿಮಗೆ ತೊಂದರೆ ಆಗುತ್ತೆ. ಸೊ ಇದು ಕೂಡ ನನ್ನ ತಂಗಿ, ಅದೇ ಥರ್ಸ್ಡೇ ಇರಲ್ಲ. ಸೊ ವೆಡ್ನೆಸ್ಡೇ ನೈಟ್ ಅಷ್ಟು ಕಲೆಕ್ಟ್ ಮಾಡ್ಲೇಬೇಕು ಇಷ್ಟು ಜನ. ಓಕೆನಾ? ಇದು ನನ್ನ ತಂಗಿ ಮನೆದು. ಆಕ್ಚುಲಿ ಅವಳದು ಕೌಚ ಅವಳಿಗೆ ತುಂಬಾ ಇಷ್ಟ. 2 years ಬ್ಯಾಕ್ ನಾನು ಯಾರಿಗೆ ಕೊಟ್ಟದನ್ನ ಮಿಸ್ ಮಾಡಿದೆ ಅಂತ ಗೊತ್ತಿಲ್ಲ, ಕೌಚ ಮಿಸ್ ಆಗ್ಬಿಟ್ಟಿದೆ. ಅವಳು ಯೂಟ್ಯೂಬ್ ಚಾನಲ್ ನೋಡಿದ್ರೆ ಮಾತ್ರ ಗೊತ್ತಾಗುತ್ತೆ, ಇಲ್ಲಾಂದ್ರೆ ನಾನು ಅವಳಿಗೆ ಸರ್ಪ್ರೈಸ್ ಆಗಿ ಈ ಸತಿ ಕೌಚ ಹ್ಯಾಂಡ್ಸ್ ಲೆಗ್ಸ್ ನ ಮಾಡಿಸಿದೀನಿ. ಅದು ಅವಳು ಕೂಡ ಗೊತ್ತಿಲ್ಲ. ಮೇ ಬಿ ಅವಳು ಯೂಟ್ಯೂಬ್ ನೋಡ್ರೆ ಗೊತ್ತಾಗ್ಬಿಡುತ್ತೆ. ಸೊ ಅವಳು ಯೂಶಲಿ ಮೊನ್ನೆ ಹೇಳಿದ್ಲಲ್ಲ, ನೀನ್ 10 ಸತಿ ಹೇಳ್ಕೊಟ್ರು ನಾನು ಕಲಿಯಲೆ, ಯಾಕಂದ್ರೆ ಇಂತ ಆಗ್ತಾ ಇದ್ದಾಳೆ, ನಂಗೆ ಗುಡ್ಸ್ಕೊಡ್ತಾಳೆ, ನಾನು ಏನಕ್ಕೆ ಕಲಿಬೇಕು ಅಂತ. ಸೊ ಈ ಸತಿ ಈ ಸ್ಯಾರಿನ ಅವ್ರ ಮನೆಗೆ ವಸುಂಧರಾ ಸ್ಟೈಲ್ ಅಲ್ಲಿ ಉಡ್ಸ್ಕೊಡ್ತಾ ಇದ್ದೀನಿ. ಓಕೆ, ಸೊ ಇಷ್ಟು ಮಾಹಿತಿ ಕೊಡ್ಬೇಕಾಗಿತ್ತು. ಎಂಡ್ ಆಫ್ ದ ಡೇ ಏನೇ ಟೈರ್ಡ್ ಆದ್ರೂ ಇವತ್ತು ಬೆಳಗ್ಗೆಯಿಂದಾನೇ ನಮ್ದು ಅರ್ಧ ಟೀಮ್ ಜನ ಬರ್ದಿರೋದಕ್ಕೆ ನಮ್ಗೆ ಎಷ್ಟು ಬೇಜಾರಾಗ್ತಾ ಇದೆ ಅಂದ್ರೆ, ಅಯ್ಯೋ ವಿ ಆರ್ ಆಲ್ ಗೋಯಿಂಗ್ ಟು ಮಿಸ್ ದಿಸ್. ನಾವೆಷ್ಟು ಖುಷಿ ಪಡ್ತಾ ಇದ್ವಿ, ಅಲ್ಲೊಬ್ರು ಅಪ್ಪರ್ ಬಾಡಿ ಮಾಡಿ, ಇಲ್ಲೊಬ್ರು ಪ್ರೀಪ್ಲೀಟ್ ಮಾಡಿ, ಆ ಸೀರೆ ಎತ್ಕೊ ಬನ್ನಿ, ಈ ಟೇಬಲ್ ರೆಡಿ ಮಾಡಿ, ಇದಕ್ ಪಂಚೆ ಹಾಸಿ, ಅದಕ್ಕೆ ಅಕ್ಕಿ ಹಾಕಿ, ಆ ವರ್ಡ್ಸ್ ಎಲ್ಲ ಲಿಟ್ರಲಿ ನಾವು ಮಲ್ಕೊಂಡ್ರು ಕೂಡ ಅದು ಎಕೋ ಆಗತ್ತೆ. ವಿ ಆರ್ ಆಲ್ ಲಿಟ್ರಲಿ ಎಷ್ಟೇ ಕಷ್ಟ ಅಂತ ನಮ್ಗೆ ಅನ್ಸಿಲ್ಲ, ನಾವು ಈ ಕೆಲಸನ ಇಷ್ಟಪಟ್ಟು ಮಾಡ್ತಾ ಇದ್ವಿ. ಅಫ್ಕೋರ್ಸ್ ಪ್ರತಿಯೊಬ್ರು ಬೆಳಗ್ಗೆಯಿಂದ ಅಯ್ಯೋ ಇನ್ ಮಿಕ್ಕಿದವ್ರು ಇಲ್ವಲ್ಲ, ನಮ್ಗೆ ಫೀಲ್ ಆಗತ್ತಲ್ವಾ, ನಾಳೆನೆ ಲಾಸ್ಟ್ ಡೇ ಅಲ್ವಾ ಅಂತ ನಮ್ಗೆ ಅನ್ನಿಸ್ತಾ ಇತ್ತು. ಹೋಪ್ ಸೊ ಇದೇ ಎಂಜಾಯ್ಮೆಂಟ್ ನಾವು ಸಂಕ್ರಾಂತಿ ಹಬ್ಬದಲ್ಲಿ ಎಳ್ಳು ಬೆಲ್ಲ ಮತ್ತೆ ಸಕ್ಕರೆ ಹಚ್ಚಿ ಮಾಡುವಾಗ ವಿ ಹ್ಯಾಡ್ ಫೆಲ್ಟ್ ದಟ್. ಹಾಗಾಗಿ ಇದೆಲ್ಲ ಖಂಡಿತ ನಮ್ಮ ಬೊಕೆಟ್ ಅಲ್ಲಿ ಒಳ್ಳೊಳ್ಳೆ ಮೆಮೊರೀಸ್ ಆಗಿ ಉಳ್ಕೊಳ್ಳುತ್ತೆ. ಕಷ್ಟ ಪಟ್ಟಾಗ್ಲೇ ಮೆಮೊರಿಗೆ ಒಂದು ಖುಷಿ ಸಿಗೋದು ಅಲ್ವಾ? ಸೊ ಹೋಪ್ ಸೊ ಇದೆಲ್ಲ ಹೇಳೋದ್ರ ಮೂಲಕ ನಾಳೆ ಕೂಡ ಇನ್ನೂ ಒಂದು ಬ್ಲಾಗ್ ನಾವು ಮಾಡ್ಲೇಬೇಕು. ಇದು ಬಂದು ಮೂನ್ ಮೇಲೆ ವಸುಂಧರಾ ಸ್ಟೈಲ್ ಉಟ್ಟಿರೋದು, ಅದನ್ನ ರಿವೀಲ್ ಆಮೇಲೆ ಮಾಡ್ತೀನಿ. ಸೊ ಇಷ್ಟೆಲ್ಲಾ ಲಕ್ಷ್ಮಿಗಳನ್ನ ಮಾಡಿಸ್ಕೊಳ್ಳಿಕ್ಕೆ ನನಗೆ ಅನುಗ್ರಹ ಮಾಡಿದಂತ ಲಕ್ಷ್ಮಿ ತಾಯಿಗೆ ನಾನು ಹೃದಯ ಪೂರ್ವಕವಾಗಿ ಸ್ಮರಿಸಲೇಬೇಕು. ಯಾಕಂದ್ರೆ ಎಷ್ಟೇ ನಾವು ಎಕ್ಸ್ಪೀರಿಯನ್ಸ್ ಇದ್ರು, ಏನೇ ಮಾಡಿದ್ರು, ಒಂದೊಂದ್ ಸೀರೆ ಒಂದೊಂದ್ಸತಿ ಕಾಟ ಕೊಟ್ಬಿಡತ್ತೆ, ಫ್ರಿಲ್ಸ್ ಕೂರಲ್ಲ. ರಿಯಲಿ ಇಟ್ ಇಸ್ ಹಾರ್ಡ್. ಆಯ್ತಾ, ನಾ 10 ವರ್ಷದಿಂದ ಇದೇ ಫೀಲ್ಡ್ ಅಲ್ಲಿ ಇದ್ರು ಒಂದೊಂದ್ ಸೀರೆ ಫ್ರಿಲ್ಸೇ ಕೂರಲ್ಲ ಅಥವಾ ಹುಬ್ಬತ್ತೆ.
ಪ್ರತಿಯೊಂದು ಮಾಡುವಾಗೂ ನಮಗೆ ಆ ಟೆನ್ಷನ್ ಇರುತ್ತೆ. ಅಪ್ಪ ಇವ್ರದ್ದು ಚೆನ್ನಾಗಿ ಕೂರ್ಲಪ್ಪ, ನಮ್ಮ ಹತ್ರ ಮಾಡಿಸ್ಕೊಂಡಿದ್ದಾರೆ ಅಂದ್ರೆ ಅವ್ರು ಇಲ್ಲಿಂದ ಎತ್ಕೊಂಡು ಹೋದಾಗ ಖುಷಿ ಪಡ್ಲಪ್ಪ. ಅಯ್ಯೋ ಮೇಡಮ್ ಹಿಂಗ್ ಗುಡ್ಸ್ಬಿಟ್ಟಿದ್ದೀರಾ ಅಂದ್ರೆ ನಮ್ಗೆ ಅಮೌಂಟ್ ಬಿಡಿ ಎಷ್ಟು ನನಗೆ ಟೆನ್ಷನ್ ಆಗ್ಬಿಡುತ್ತೆ ಅಂದ್ರೆ ನೀವು ನಂಬಲ್ಲ. ಆದ್ರೆ ಇನ್ನ ಒಂದ್ ಇದ್ರ ಮೂಲಕ ಏನ್ ಹೇಳ್ಬೇಕಂದ್ರೆ ನಾವ್ ಯಾವ್ದೇ ಕಾರಣಕ್ಕೂ ಸೀರೆನ ಐರನ್ ಕೂಡ ಮಾಡಲ್ಲ, ಮತ್ತೆ ಸ್ಟ್ರೈಟ್ನರಿಂಗ್ ಮಿಷಿನ್ ಕೂಡ ಯೂಸ್ ಮಾಡಲ್ಲ. ಯಾಕಂದ್ರೆ ಅವೆರಡು ಯೂಸ್ ಮಾಡಿದ್ರೆ ದೇವ್ರಿಗೆ ಉಡ್ಸಾದ್ಮೇಲೆ ನಾವು ಸೆಲ್ಫ್ ಯೂಸ್ ಮಾಡ್ಲಿಕ್ಕೆ ತಿರ್ಗಾ ರೋಲಿಂಗ್ ಮಾಡಿಸ್ಬೇಕಾಗತ್ತೆ. ಹಾಗಾಗಿ ನಾವು ಏನ್ ಇಷ್ಟ ದಿನ ವಿಡಿಯೋಲ್ ತೋರಿಸಿದ್ನೋ ಆತರ ಸ್ಯಾರಿನ ಫ್ಲೀಟ್ ಹಿಡಿದು ದಾರದಲ್ಲಿ ಕಟ್ಟಿ ಇಡೋದ್ರಿಂದಾನೇ ಇಷ್ಟು ನೀಟಾಗಿ ಫ್ರಿಲ್ಸ್ ಕೂರುತ್ತೆ. ನೋಡ್ತಾ ಇದೀರಲ್ಲ ಎಲ್ಲಾದ್ರೂ ಫ್ರಿಲ್ಸ್ ಎಷ್ಟು ಚೆನ್ನಾಗಿ ಕೂರುತ್ತೆ ಅಂತ. ಸೊ ನಿನ್ನೆಯಿಂದ 21 ಐಡಲ್ಸ್ ಪ್ರಿಪರೇಷನ್ ಆಯ್ತು, ಇವತ್ತು ಡ್ರೇಪಿಂಗ್ ಆಯ್ತು, ನಾಳೆ ವೈಂಡಿಂಗ್ ಡೇ. ನಾವು ಅನ್ಕೊಂಡಿದೀವಿ 8 ಇದೆ ಅಂತ, ಬಟ್ ಎಷ್ಟರಲ್ಲಿ ಎಂಡ್ ಆಗ್ತೀವಿ ಅಂತ ನಮ್ಗೆ ಖಂಡಿತ ಗೊತ್ತಿಲ್ಲ. ಯಾಕಂದ್ರೆ ಲಾಸ್ಟ್ ಡೇ ಸಿಕ್ಕಾಪಟ್ಟೆ ಕಾಲ್ಸ್ ಬರುತ್ತೆ. ಐ ವಿಲ್ ಆಲ್ಸೋ ಬಿ ಪ್ರಿಪೇರ್ಡ್ ಫಾರ್ ರಿಸೀವಿಂಗ್ ದ ಕಾಲ್ಸ್. ಆದಷ್ಟು ಕಾಲ್ಸ್ ಅವಾಯ್ಡ್ ಮಾಡಿದ್ರು ವಾಟ್ಸ್ಆಪ್ ಅಂತೂ ಎಟ್ ದ ಎಂಡ್ ಆಫ್ ದ ಡೇ ಖಂಡಿತ ಎಲ್ಲರಿಗೂ ರಿಪ್ಲೈ ಮಾಡ್ತಿದ್ದೀನಿ. ಮತ್ತೆ ವಿಡಿಯೋ ಬಗ್ಗೆ ನಿಮ್ಗೆಲ್ಲರೂ ಕ್ಲಾರಿಫಿಕೇಶನ್ ಕೊಟ್ಟಿದ್ದೀನಿ. ವಿಡಿಯೋ ಓಪನ್ ಆಗಲ್ಲ ಅಂತ ಮೊದಲೇ ಹೇಳಿದೆ. ಸ್ಕ್ರೀನ್ ಶಾಟ್ ಮಾಡಿ ಇಟ್ಕೊಂಡಿರೋರಿಗೆ ಇಟ್ ವಿಲ್ ಬಿ ಹೆಲ್ಪ್ಫುಲ್. ಅಥವಾ ನನ್ನ ಕಡೆಯಿಂದನೂ ಬ್ರಾಡ್ಕಾಸ್ಟ್ ಗ್ರೂಪ್ ಮಾಡಿ ನಿಮಗೆ ಟೆಂಪಲ್ ಸ್ಟೈಲ್ ಮತ್ತೆ ಪದ್ಮಾಸನ ಸ್ಟೈಲ್ ನ ಡ್ರಾಪ್ ಮಾಡಿದ್ದೀನಿ. ವಿಡಿಯೋ ಪರ್ಚೇಸ್ ಮಾಡಿರೋರಿಗೆ ಹಬ್ಬ ಆದ್ಮೇಲೆ ವಿಡಿಯೋ ಪುನಃ ವರ್ಕ್ ಆಗುತ್ತೆ. ಇಟ್ ವಿಲ್ ಬಿ ವ್ಯಾಲಿಡ್ ಟಿಲ್ 5 years. ಇಷ್ಟೆಲ್ಲ ಮಾಹಿತಿ ಕೊಡ್ತಾ ಇವತ್ತಿನ ಬ್ಲಾಗ್ ನ ಎಂಡ್ ಅಪ್ ಮಾಡ್ತಾ ಇದ್ದೀನಿ. ಇದೇ ತರ ನನ್ನ ಪೇಜ್ ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಇನ್ನ ಒಂದು ವೈಂಡ್ ಅಪ್ ಮಾಡಕ್ಕೂ ಮುಂಚೆ ಇವತ್ತಿಗೆ ನಮ್ದು 2000 ಸಬ್ಸ್ಕ್ರೈಬರ್ಸ್ ಆದ್ರೂ ಜಸ್ಟ್ ಯೂಟ್ಯೂಬ್ ನ ಓಪನ್ ಮಾಡಿ 3 monthsಗೆ 2000 subscribers is not at all a small thing. I thank you wholeheartedly for all of your support. ಇದೇ ತರ ಸಪೋರ್ಟ್ ಮಾಡಿ ನನ್ನ ಪೇಜ್ ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.